morning, dear students. In this session, let's discuss CET questions on work, energy and power. So first one, two equal masses m1 and m2 moving along same straight line with velocities plus 3 meter per second and minus 5 meter per second respectively collide elastically. Their velocities after collision will respectively, first option plus 4 meter per second for both, second option minus 3 meter per second and plus 5 meter per second, third option minus 4 meter per second and plus 4 meter per second, and D minus 5 meter per second and plus 3 meter per second. So here solution ಇದೆ ಆಪ್ಷನ್ ಡಿ ಆಗುತ್ತೆ, ಮೈನಸ್ 5 ಮತ್ತು ಪ್ಲಸ್ 3 ಆಗುತ್ತೆ. ಯಾಕೆ ಅಂತ ಹೇಳಿದಾಗ when m1 is equal to m2 masses are equal ಅಂತ ಕೇಳಿದರೆ the velocities are just exchanged after perfectly elastic collision ಅಲ್ವಾ. perfectly elastic collision ಆದಾಗ ವೆಲಾಸಿಟೀಸು ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟಿಗೆ ಏನಾಗುತ್ತೆ ಎಕ್ಸ್ಚೇಂಜ್ ಆಗುತ್ತೆ. ಸೊ ದ್ಯಾಟ್ ಅಲ್ಲೇನಾಯಿತು ಹಾಗಾದರೆ ಪ್ಲಸ್ 3 ಮೀಟರ್ ಪರ್ ಸೆಕೆಂಡ್ ಆ್ಯಂಡ್ ಮೈನಸ್ 5 ಮೀಟರ್ ಪರ್ ಸೆಕೆಂಡ್ ಇರೋದು ಅಲ್ಲೇನಾಗುತ್ತೆ ನಮಗೆ ಆಪ್ಷನ್ ಡಿ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ಏನಾಯ್ತದೆ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ ಎಲಾಸ್ಟಿಕ್ ಏನಾಗುತ್ತೆ ಆಪ್ಷನ್ ಫಸ್ಟು m1 5 ಮೀಟರ್ ಪರ್ ಸೆಕೆಂಡ್ನ ತೊಗೊಳುತ್ತೆ, m2 3 ಮೀಟರ್ ಪರ್ ಸೆಕೆಂಡ್ನ ತೊಗೊಳುತ್ತೆ. Okay, so that is option D. Next, second one, a force F is equal to 3I minus 2J plus 4K displaces a body from a point A 8, minus 2, minus 3, so coordinates vella to the point B minus 2, 0, 6. The work done is, yes, as you know that work done is equal to F into S cos theta ಅಂತ ಹೇಳಿ ನಾವು ಬರೀತೀವಲ್ವಾ. ಅದೇ ಥರ ಇಲ್ಲಿ ವರ್ಕ್ ಡನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ವೆಕ್ಟರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ ನಮಗೆ ಇದನ್ನು. ಸೊ ವರ್ಕ್ನಲ್ಲಿ ಆಪ್ಷನ್ 1 ಏನಿದೆ ನೋಡಿ 1 ಯೂನಿಟ್ ಇದೆ, ಆಪ್ಷನ್ ಬಿ 2 ಯೂನಿಟ್ಸ್, ಆಪ್ಷನ್ 3 ಯೂನಿಟ್ಸ್, ಆಪ್ಷನ್ ಡಿ 4 ಯೂನಿಟ್ಸ್ ಇದೆ. ಎಸ್, ಇಲ್ಲಿ ದ ವರ್ಕ್ ಡನ್ ಇಸ್ ಈಕ್ವಲ್ ಟು ಇಲ್ಲಿ ಒಂದು ಫೋರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ. ಅವಾಗ ನಾವು ಹೇಗೆ ಬರ್ಕೋಬೇಕಿಲ್ಲಿ, ಸೊ 8 minus 2 minus 3 minus 2 0 6ನ ತಗೊಂಡಾಗ ಇವನ್ನ ಎಕ್ಸ್ ವೈ ಝೆಡ್, ಅದೇ ಥರ ಎಕ್ಸ್ ವೈ ಝೆಡ್ ಬರ್ಕೊಂಡಿರೋದು ಅಷ್ಟೇ. ಓಕೆ, ಮೈನಸ್ 10i ಪ್ಲಸ್ 2j, ನೆಕ್ಸ್ಟು ಮೈನಸ್ ಪ್ಲಸ್ 9k ಅಂತ ಹೇಳಿ ಬರ್ಕೊಂಡಿದ್ದೀವಿ ಇಲ್ಲಿ. ಸೊ ಹೇಗೆ ಅಂತ ಹೇಳಿದಾಗ minus 2 minus 8 10, ನೆಕ್ಸ್ಟು 0 ಮೈನಸ್ ಆಫ್ ಮೈನಸ್ 2 ಏನಾಯ್ತಲ್ಲಿ 2 ಪ್ಲಸ್ 2 ಆಯಿತು. ನೆಕ್ಸ್ಟ್ 6 ಮೈನಸ್ ಆಫ್ ಮೈನಸ್ 3 ಅಂದರೆ 9 ಆಯಿತು. ಎರಡನ್ನೂ ನಾವು ಇಲ್ಲಿ ಡಾಟ್ ಪ್ರಾಡಕ್ಟಿಗೆ ತೊಗೊಂಡಾಗ ಬರಿತೀವಿ ಅಂತ ಹೇಳಿದಾಗ minus 30, ನೆಕ್ಸ್ಟು minus 4 ಪ್ಲಸ್ 36 ದಟ್ ಈಸ್ ಈಕ್ವಲ್ ಟು 2 ಯೂನಿಟ್ಸ್ ಬರುತ್ತೆ. ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್, ದ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಆ್ಯಂಡ್ ಟೈಮ್ ಟಿ for a particle are related to each other as t is equal to root of x plus 3. What is the work done in first 6 seconds of its motion? Option A 6 joule ಇದೆ, ಆಪ್ಷನ್ ಬಿ 0 ಇದೆ, ಆಪ್ಷನ್ ಸಿ 4 joule ಇದೆ, ಆಪ್ಷನ್ ಡಿ 2 joule ಇದೆ. ಸೊ ಹಿಯರ್ ಫ್ರಮ್ ದ ಇಕ್ವೇಷನ್ಸ್ ಇಲ್ಲಿ ಆಪ್ಷನ್ನು ನಮಗೆ ಬಿ ಆಗುತ್ತೆ, 0 ಬರುತ್ತೆ. ಸೊ ನೋಡೋಣ ಸೊಲ್ಯೂಷನ್ ಹೇಗೆ ಅಂತ ಹೇಳ್ಬಿಟ್ಟು. ಫ್ರಮ್ ದ ಗಿವನ್ ಇಕ್ವೇಷನ್ ಟಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಪ್ಲಸ್ 3 ಅಲ್ವಾ. ಸೊ ದಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಮೈನಸ್ 3 ದ ಹೋಲ್ ಸ್ಕ್ವೇರ್ ಬರಿಬೋದು. ನಾವು ವೆಲಾಸಿಟಿ ಕ್ಯಾನ್ ಬಿ ಗಿವನ್ ಬೈ ವೆಲಾಸಿಟಿ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ ಅಂತ ನಾವು ಬರಿತೀವಿ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 2 ಇಂಟು ಟಿ ಮೈನಸ್ 3 ಅಲ್ವಾ. ಅಟ್ ಟಿ ಈಸ್ ಈಕ್ವಲ್ ಟು 0, at t is equal to 0 ಅಲ್ಲೇನಾಯಿತು ನಮಗೆ v1 ವೆಲಾಸಿಟಿ ಬಂತು 2 minus 3, t is equal to 0, so that is equal to minus 6 ಆಯಿತು. ಆ್ಯಂಡ್ at t is equal to 6 ತೊಗೊಂಡಾಗ ವರ್ಕ್ ಈಸ್ ಡನ್ ಇನ್ ಫಸ್ಟ್ 6 ಸೆಕೆಂಡ್ಸ್ ಅಂತ ಕೇಳಿರೋದನ್ನ t is equal to 6 ತೊಗೊಂಡಾಗ v2 is equal to 2 of 6 minus 3 that is equal to 6 ಬಂತು. ನೆಕ್ಸ್ಟ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಲ್ವಾ. ಸೊ ದಟ್ ಇಸ್ ಅ ವರ್ಕ್ ಎನರ್ಜಿ ಥಿಯರಮ್ ನಮಗೆ ಗೊತ್ತಿದೆ. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ, ಸೊ ದಟ್ ಹಾಫ್ ಎಮ್ v1 ಸ್ಕ್ವೇರ್ ಮೈನಸ್ ಹಾಫ್ ಎಮ್ v2 ಸ್ಕ್ವೇರ್ ತೊಗೊಂಡಾಗ ಹಾಫ್ ಎಮ್ ಅನ್ನೋದು ಕಾಮನ್ ಆಗುತ್ತೆ. v1 ಸ್ಕ್ವೇರ್ ಮೈನಸ್ v2 ಸ್ಕ್ವೇರ್ ಇಸ್ ಈಕ್ವಲ್ ಟು ಅಲ್ಲೇನಾಯಿತು ಇಲ್ಲಿ v1 6 ಬಂತು, v2 ಕೂಡ ಮೈನಸ್ 6 ಇದೆ, ಅಲ್ಲಿ ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗಿ ನಿಮ್ಗೇನು ಬರುತ್ತೆ ಹಾಗಾದರೆ 0 ಬರುತ್ತೆ. ಆಪ್ಷನ್ ಬಿ. Fourth one, a particle of mass m at rest is acted upon by a force p for a time t. Its kinetic energy after an interval t is. So here particle energy of mass m, ಒಂದು mass m ಕೊಟ್ಟಿದ್ದಾರೆ, at rest ಅಲ್ಲಿದೆ ಅದು. ಸೊ ಇಟ್ ಈಸ್ ಆ್ಯಕ್ಟೆಡ್ ಅಪಾನ್ ಬೈ ಎ ಫೋರ್ಸ್ p, ಅಂದರೆ ಇಲ್ಲಿ ಎಫ್ ಕೊಟ್ಟಿಲ್ಲ, ಜಸ್ಟ್ ಪಿ ಕೊಟ್ಟಿದ್ದಾರೆ ಅಷ್ಟೇ. ಪಿ
ಪಿ ಕೊಟ್ಟಿದ್ದಾರೆ. ಸೊ ದಟ್ ಇಲ್ಲಿ ಫೋರ್ಸ್ ಎಫ್ ಬದಲು ಪಿ ತೊಗೊಳ್ಬೇಕಷ್ಟೇ. ಆ್ಯಂಡ್ ಫಾರ್ ಎ ಟೈಮ್ ಟಿ ಆ್ಯಸ್ ಯೂಶುವಲ್ ಇಟ್ಸ್ ಕೈನೆಟಿಕ್ ಎನರ್ಜಿ ಆಫ್ಟರ್ ಆ್ಯನ್ ಇಂಟರ್ವಲ್ ಟಿ ಈಸ್. ಹಾಗಾದರೆ ಕೈನೆಟಿಕ್ ಎನರ್ಜಿ ಸಮ್ ಟೈಮ್ ಆಫ್ಟರ್ ಟೈಮ್ ಇಂಟರ್ವಲ್ ಆದಮೇಲೆ ಏನು ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಎ ಏನಿದೆ ನೋಡಿ ಇಲ್ಲಿ ಪಿ ಸ್ಕ್ವೇರ್ ಟಿ ಸ್ಕ್ವೇರ್ ಬೈ ಎಮ್, ಆಪ್ಷನ್ ಬಿ ಪಿ ಸ್ಕ್ವೇರ್ ಟಿ ಸ್ಕ್ವೇರ್ ಬೈ 2m, ಆಪ್ಷನ್ ಸಿ ಪಿ ಸ್ಕ್ವೇರ್ ಟಿ ಸ್ಕ್ವೇರ್ ಬೈ 3m, ಆಪ್ಷನ್ ಡಿ ಪಿ ಇಂಟು ಟಿ ಡಿವೈಡೆಡ್ ಬೈ 2m ಆಯಿತು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ನಾವು ಆಪ್ಷನ್ ಬಿ ನಮಗೆ ಆನ್ಸರ್ ಆಗುತ್ತೆ. ಅವರು ಒಂದು ಪಾರ್ಟಿಕಲ್ ಮಾಸ್ ಎಮ್ ಇದೆ, ಅದರದ್ದು ಫೋರ್ಸು ಪಿ ಅಂತ ಕೊಟ್ಟಿದ್ದಾರೆ. ಪಿ ಅದ್ರ ಮೇಲೆ ಆ್ಯಕ್ಟ್ ಆಗ್ತಿರೋಂಥ ಫೋರ್ಸ್ ಪಿ ಇನ್ ಸಮ್ ಟೈಮ್ ಟಿ. ಹಾಗಾದರೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಸಮ್ ಟೈಮ್ ಟಿ ಆದಮೇಲೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮಾಸ್ ಆಫ್ ಎ ಪಾರ್ಟಿಕಲ್ ಎಮ್ಮು, ಫೋರ್ಸ್ ಪಿ ಆ್ಯಂಡ್ ಟೈಮ್ ಟಿ, ಇನಿಷಿಯಲ್ ವೆಲಾಸಿಟಿಗೆ 0 ಅಲ್ವಾ. ಆ್ಯಂಡ್ ವಿ ನೋ ದಟ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ, ಬಟ್ ಇಲ್ಲಿ ಪಿ ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಟೇಕನ್ ದಟ್ ಪಿ ಇಸ್ ಈಕ್ವಲ್ ಟು ಎಮ್ ಎ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ, ಯಾಕಂದರೆ ಪಿ ಇಸ್ ಈಕ್ವಲ್ ಟು ಎಮ್ ಎ ಅಂತೇಳಿ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಹೇಗೆ ಬರೀತೀರಾ ಹಾಗೆ. ವೆರ್ ಎ ಇಸ್ ಅ ಆಕ್ಸಲರೇಷನ್ ಆರ್ ಎ ಕ್ಯಾನ್ ಬಿ ರಿಟನ್ ಆಸ್ ಪಿ ಬೈ ಎಮ್. ಸೊ ಯು ಕ್ಯಾನ್ ರೈಟ್ ಎ ಇಸ್ ಈಕ್ವಲ್ ಟು ಎಫ್ ಬೈ ಎಮ್ ಅಂತ ಬರೀತಿರಲ್ಲ ಅದೇ ಥರನೇ. ನೆಕ್ಸ್ಟ್, ಯೂಸಿಂಗ್ ದ ಇಕ್ವೇಷನ್ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 0 ಇಂಟು ಟಿ ಪ್ಲಸ್ 1/2 ಹಾಫ್ ಎ ಅಂತ ಹೇಳಿದಾಗ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು ಪಿ ಬೈ ಎಮ್ ಅಂತೇಳಿ ಬರ್ಕೋಬೋದು. ಪಿ ಬೈ ಎಮ್ ಇಂಟು ಟಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1/2 ಪಿ ಟಿ ಸ್ಕ್ವೇರ್ ಬೈ ಎಮ್ ಆಯಿತು. ಆಪ್ಷನ್ ಯಾವ್ದು ಬರುತ್ತೆ ಹಾಗಾದರೆ ನಮಗೆ ಇಲ್ಲಿ? ಸೊ ಇಲ್ಲಿ ಆಪ್ಷನ್ ಬಿ ಬರುತ್ತೆ. ಬಟ್ ಅವ್ರು ಇಲ್ಲಿ ನಮಗೆ ಎಸ್ ಬಂತು ಅಕಾರ್ಡಿಂಗ್ ಟು ವರ್ಕ್ ಎನರ್ಜಿ ಥಿಯರಮ್. ಅವ್ರು ಕೇಳಿರೋದು ಕೈನೆಟಿಕ್ ಎನರ್ಜಿ, ಇಲ್ಲಿ ನಮ್ಗೆ ಏನು ಬಂತು ಡಿಸ್ಪ್ಲೇಸ್ಮೆಂಟ್ ಬಂತು ನಮಗಿಲ್ಲಿ. ಬಟ್ ಕೈನೆಟಿಕ್ ಎನರ್ಜಿ ಕೇಳಿರೋದು ನಮಗಿಲ್ಲಿ. ಸೊ ಇಲ್ಲಿ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಸೊ ಫೋರ್ಸ್ ಪಿ ಇಂಟು 1/2. ನೆಕ್ಸ್ಟು ಡಿಸ್ಪ್ಲೇಸ್ಮೆಂಟಲ್ಲಿ ಬಂದು ಕ್ಯಾಲ್ಕುಲೇಟ್ ಮಾಡಿರೋದನ್ನ ಇಲ್ಲಿ ಹಾಕೋಣ. ಇಲ್ಲಿ ಎಸ್ ಪ್ಲೇಸಲ್ಲಿ 1/2 ಪಿ ಟಿ ಸ್ಕ್ವೇರ್ ಬೈ ಎಮ್ ಆಯಿತು. ಸೊ ದಟ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2m. ಆಪ್ಷನ್ ಯಾವುದಾಯ್ತಲ್ಲ ಹಾಗಾದರೆ ಪಿ ಸ್ಕ್ವೇರ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2m, ಆಪ್ಷನ್ ಬಿ. ನೆಕ್ಸ್ಟ್, two masses ma and mb moving with velocities va and vb in opposite direction collide elastically. After the collisions, ma and mb move with velocities vb and va respectively. Then the ratio ma by mb is two masses ma and mb moving with velocities va and vb. ma velocity ಏನಿದೆ va ಇದೆ, mb velocity ಏನಿದೆ vb ಇದೆ. ಅಪೋಸಿಟ್ ಡೈರೆಕ್ಷನ್ ಹೋಗ್ತದೆ. ಸೊ ಕೊಲೈಡ್ ಎಲಾಸ್ಟಿಕಲಿ ಆಫ್ಟರ್ ದ ಕೊಲಿಷನ್, ಆಫ್ಟರ್ ಹಿಂಗೆ ಎದುರು ಬದ್ರು ಬರ್ತಾ ಇರೋದ್ರಿಂದ ನೆಕ್ಸ್ಟು ಕೊಲಿಷನ್ ಆದಾಗ ಎಮ್ ಎ ಮತ್ತು ಎಮ್ ಬಿ ವೆಲಾಸಿಟೀಸ್ ಏನಾಯ್ತಲ್ಲಿ ಇಂಟರ್ಚೇಂಜ್ ಆಯಿತು. ಎಮ್ ಎಗೆ ವಿ ಬಿ ವೆಲಾಸಿಟಿ ಬಂತು, ಎಮ್ ಬಿಗೆ ವಿ ಎ ವೆಲಾಸಿಟಿ ಬಂತು. ಹಾಗಾದರೆ ರೇಷಿಯೋ ಆಫ್ ಎಮ್ ಎ ಬೈ ಎಮ್ ಬಿ ಈಸ್ ಗಿವನ್ ಬೈ, ಇಲ್ಲಿ ರೇಷಿಯೋ ಕೊಟ್ಟಿರೋ ಈ ರೇಷಿಯೋ ತೊಗೊಂಡಾಗ ವಾಟ್ ವಿಲ್ ಬಿ ದ ಪ್ರಾಡಕ್ಟ್ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ ಎ ಏನಿದೆ ವಿ ಎ ಮೈನಸ್ ವಿ ಬಿ ಡಿವೈಡೆಡ್ ಬೈ ವಿ ಎ ಪ್ಲಸ್ ವಿ ಬಿ, ವಿ ಎ ಪ್ಲಸ್ ವಿ ಬಿ ಡಿವೈಡೆಡ್ ಬೈ ವಿ ಎ ಮೈನಸ್ ವಿ ಬಿ, ಆ್ಯಂಡ್ ಸಿ ಈಸ್ ಈಕ್ವಲ್ ಟು 1, ಆಪ್ಷನ್ ಡಿ ಈಸ್ ಈಕ್ವಲ್ ಟು 1/2. ಸಿ ಆಪ್ಷನ್ ಸಿ 1 ಆಗುತ್ತೆ. ಆಸ್ ವೆಲಾಸಿಟೀಸ್ ಆರ್ ಎಕ್ಸ್ಚೇಂಜ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನ್ therefore masses of two objects must be equal ಅಲ್ವಾ. ಫಸ್ಟ್ ಕ್ವಶನಲ್ಲಿ ನೋಡಿದ್ವಿ ನಾವು ಟೂ ಮಾಸಸ್ ಅಂತ ಹೇಳಿದಾಗ ಈಕ್ವಲ್ ಎರಡು ವೆಲಾಸಿಟೀಸು ಎಕ್ಸ್ಚೇಂಜ್ ಆಯಿತು ಅಂತ ಹೇಳಿದಾಗ ಮಾಸಸ್ಸು ಕೂಡ ಏನಾಗಿರಬೇಕು, ಇಟ್ ಶುಡ್ ಬಿ ಈಕ್ವಲ್. ಸೊ ಅಲ್ಲೇನಾಯ್ತು ಹಾಗಾದರೆ ಎಮ್ ಎ ಬೈ ಎಮ್ ಇ ಇಸ್ ಈಕ್ವಲ್ ಟು 1 ಆಯಿತು. ಸೊ ದಟ್ ಈಸ್ ಎಮ್ ಎ ಇಸ್ ಈಕ್ವಲ್ ಟು ಎಮ್ ಬಿ ಆಗುತ್ತೆ. ನೆಕ್ಸ್ಟ್, an elastic spring of unstretched length L and force constant K is stretched by a small length x. It is further stretched by another small length y. The work done in the second stretching is. So ಒಂದು ಎಲಾಸ್ಟಿಕ್ ಸ್ಪ್ರಿಂಗ್ ಇದೆ ಆಫ್ ಅನ್ಸ್ಟ್ರೆಚ್ಡ್ ಲೆಂತ್ ಎಲ್, ಅದರದ್ದು ಸ್ಟ್ರೆಚ್ ಆಗದೆ ಇರೋಂಥ ಒಂದು ಲೆಂತ್ ಏನಿದೆ ಎಲ್ ಇದೆ, ಆ್ಯಂಡ್ ಇಟ್ ಆಸ್ ಎ ಸಮ್ ಫೋರ್ಸ್ ಕಾನ್ಸ್ಟೆಂಟ್. ಸೊ ಫೋರ್ಸ್ ಕಾನ್ಸ್ಟೆಂಟ್ ಅಂತ ಕೆ ಇಸ್ ಅಂತ ಬರಿತೀವಲ್ಲ ನಾವು ಸ್ಪ್ರಿಂಗ್ ಕಾನ್ಸ್ಟೆಂಟಲ್ಲಿ, ಸೊ ದಟ್ ಈಸ್ ಕಾಲ್ಡ್ ಅಸ್ ಫೋರ್ಸ್ ಕಾನ್ಸ್ಟೆಂಟ್, ಕೆ ಅಂತ ಬರಿತೀವಿ. ಸೊ ಕೆ ಇಸ್ ಸ್ಟ್ರೆಚ್ಡ್ ಬೈ ಸ್ಮಾಲ್ ಲೆಂತ್ ಎಕ್ಸ್, ಅಂದರೆ ಅದನ್ನು ಒಂದು ಸ್ಮಾಲ್ ಲೆಂತ್ ಎಕ್ಸಲ್ಲಿ ಏನು ಮಾಡಿದ್ರೆ ಸ್ಟ್ರೆಚ್ ಮಾಡಿದ್ವಿ, ದಟ್ ಈಸ್ ಫೋರ್ಸ್ ಕಾನ್ಸ್ಟೆಂಟ್. ಕೆ ಇಸ್ ಸ್ಟ್ರೆಚ್ಡ್, ಇಟ್ ಈಸ್ ಫರ್ದರ್ ಸ್ಟ್ರೆಚ್ಡ್ ಬೈ ಅನದರ್ ಲೆಂತ್ ವೈ, ಇನ್ನೂ ಒಂಚೂರು ಲೆಂತ್ ವೈನ ನಾವು ತೊಗೊಂಡು ಏನು ಮಾಡಿದ್ವಿ ಅದನ್ನು ಸ್ಟ್ರೆಚ್ ಮಾಡಿದ್ವಿ. ದ ವರ್ಕ್ ಡನ್ ಇನ್ ದ ಸೆಕೆಂಡ್ ಸ್ಟ್ರೆಚಿಂಗ್ ಈಸ್, ಹಾಗಾದರೆ
ಸೆಕೆಂಡ್ ಸ್ಟ್ರೆಚ್ ವೈಗೆ ನಾವು ಸ್ಟ್ರೆಚ್ ಮಾಡಿದಾಗ ವಾಟ್ ವಿಲ್ ಬಿ ದ ವರ್ಕ್ ಡನ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಎ ಏನಿದೆ 1/2 ky² ಇದೆ. ನೆಕ್ಸ್ಟು ಆಪ್ಷನ್ ಬಿ 1/2 k ಇಂಟು x² + y² ಇದೆ. ಸಿ 1/2 k ಇಂಟು x + y² ಡಿ 1/2 ky ಇಂಟು 2x + y ಇದೆ. ಆಪ್ಷನ್ ಡಿ ಆಗುತ್ತೆ ಇಲ್ಲಿ ಆನ್ಸರು. ನೋಡೋಣ ಸೊಲ್ಯೂಷನ್ ನೋಡೋಣ. ಪೊಟೆನ್ಷಿಯಲ್ ಎನರ್ಜಿ ಸ್ಪ್ರಿಂಗ್ ಅಂತ ಹೇಳಿದಾಗ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ ಅನ್ನೋದು ಗೊತ್ತಿರುತ್ತಲ್ವ ನಮಗೆ. ಸೊ ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಪ್ರಿಂಗ್ ವೆನ್ ಇಟ್ ಈಸ್ ಎಕ್ಸ್ಟೆಂಡೆಡ್ ಬೈ ಎಕ್ಸ್ ಈಸ್ u1 = 1/2 × kx². ಇದನ್ನು ಯಾವುದು ಇದನ್ನ ಎಕ್ಸ್ಪ್ರೆಷನ್ ನಾವು ಓದಿದ್ದೀವಿ ಕಲ್ತಿದ್ದೀವಿ ಅಲ್ವಾ. u1 = 1/2 kx² ಅಂತ ಹೇಳಿ ಡಿರೈವ್ ಮಾಡಿದ್ವಿ ನಾವು. ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಪ್ರಿಂಗ್ ವೆನ್ ಇಟ್ ಈಸ್ ಫರ್ದರ್ ಎಕ್ಸ್ಟೆಂಡೆಡ್ ಬೈ y ಈಸ್ u2 = 1/2 k ಇಂಟು ಫಸ್ಟ್ ಆಗಿರೋದು ಎಕ್ಸ್ಟೆನ್ಷನು ಎಕ್ಸು ಜೊತೆಗೆ ವೈ ಎಕ್ಸ್ಟೆಂಡ್ ಆಗಿದೆ. ಸೊ ದಟ್ ಇಟ್ ಹ್ಯಾಸ್ ಎಕ್ಸ್ + y ಎಕ್ಸ್ಟೆನ್ಷನ್ ಆಯ್ತು, ಎಕ್ಸ್ + y ದ ಹೋಲ್ ಸ್ಕ್ವೇರ್. ಹಾಗಾದರೆ ವರ್ಕ್ ಡನ್ ಏನಾಯಿತು? u2 - u1. u2 - u1 = 1/2 k x + y ದ ಹೋಲ್ ಸ್ಕ್ವೇರ್ ಮೈನಸ್ 1/2 kx². ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಯಾವ ಆಪ್ಷನ್ ಬರುತ್ತೆ? ಆಪ್ಷನ್ ಡಿ ಬರುತ್ತೆ. 1/2 ky ಇಂಟು 2x + y ಬರುತ್ತೆ. Next, two springs of spring constant 1000 Nm/m and 2000 Nm/m are stretched with same force. They will have potential energy in the ratio of. ಎರಡು ಸ್ಪ್ರಿಂಗ್ ಇದೆ, ಅದು ಸ್ಪ್ರಿಂಗ್ ಕಾನ್ಸ್ಟೆಂಟ್. ನಾವು ಕೆ ಅಂತ ಏನು ಬರೀತೀವಿ, ದಿಸ್ ಇಸ್ ಕಾಲ್ಡ್ ಅ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆ ಸ್ಪ್ರಿಂಗ್ ಕಾನ್ಸ್ಟೆಂಟಿನ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಎರಡು ಸ್ಪ್ರಿಂಗ್ 1000 Nm/m ಆ್ಯಂಡ್ 2000 Nm/m ಕೊಟ್ಟಿದ್ದಾರೆ. ಆ ಸ್ಟ್ರೆಚ್ ವಿತ್ ದ ಸೇಮ್ ಫೋರ್ಸ್ ಅಂದರೆ F1 = F2 ಆಯಿತು ಎರಡು ಸ್ಪ್ರಿಂಗಿಂದು. they will have potential energy in the ratio. ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆಪ್ಷನ್ ಎ ಏನಿದೆ 2:1 ಇದೆ. ಆಪ್ಷನ್ ಬಿ ಏನಿದೆ 2² ಅಂದರೆ 4:1 ಆಗುತ್ತೆ. ಆಪ್ಷನ್ ಸಿ 1:2. ಆಪ್ಷನ್ ಡಿ ಅಗೇನ್ 1:4 ಕೊಟ್ಟಿದೆ ಅಲ್ವಾ. ಇಲ್ಲಿ ಫಸ್ಟ್ ಆಪ್ಷನ್ ಆಗುತ್ತೆ ಪೊಟೆನ್ಷಿಯಲ್ 2:1. ಹೆಂಗೆ ನೋಡೋಣ ಇಲ್ಲಿ. ಪೊಟೆನ್ಷಿಯಲ್ ಎನರ್ಜಿ u = we know that 1/2 kx² that is equal to 1/2 k into f/k ಹೋಲ್ ಸ್ಕ್ವೇರ್ ಆಯ್ತು. ಸೊ ಇಲ್ಲಿ ಎಕ್ಸ್ ಅಂತ f = kx ಅಂತ ನಾವು ಬರಿತೀವಿ. ಸೊ x = f/k ಅಂತ ಹೇಳಿ ಬರಿತೀವಿ. ಸೊ ದಟ್ ಈಸ್ = f² ಡಿವೈಡೆಡ್ ಬೈ ಇಲ್ಲೇನಾಯಿತು 2k ಆಯಿತು. ಇಲ್ಲೊಂದು k² ಬಂತು, ಇಲ್ಲೊಂದು k ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಫೈನಲ್ ಇಕ್ವೇಷನ್ ಏನಾಯ್ತು ಅಲ್ಲಿ f² ಡಿವೈಡೆಡ್ ಬೈ 2k ಆಗುತ್ತೆ. ನೆಕ್ಸ್ಟ್ ಹಿಯರ್ u1 into k1. ಸೊ u1 into k1 is equal to u2 into k2. ಯಾಕಂದರೆ ಫೋರ್ಸ್ ಸೇಮ್ ಅಂತ ಹೇಳಿದಾಗ u1 into k1 is equal to u2 into k2 ಆಯಿತು. ಆರ್ u1/u2 is equal to k2/k1 that is equal to 2000 divided by 1000 ಆಗುತ್ತೆ. ನೆಕ್ಸ್ಟು 2000 divided by 1000 ಅಂತ ಹೇಳಿದಾಗ 2:1 ರೇಷಿಯೋ ಆಗುತ್ತೆ. ಸೊ ಆಪ್ಷನ್ ಯಾವುದಾಗತ್ತಲ್ಲ ಹಾಗಾದರೆ ಆಪ್ಷನ್ 1 2:1 ಆಗುತ್ತೆ. ನೆಕ್ಸ್ಟ್ particle A makes a perfectly elastic collision with another particle B at rest. They fly apart in opposite directions with equal speeds. The ratio of their masses ma/mb is. So particle A makes a perfectly elastic collision with particle B. A ಮತ್ತು B ಅನ್ನೋ ಎರಡು ಪಾರ್ಟಿಕಲ್ ಇದೆ, ಅದು ಎರಡೂ ಕೂಡ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲ್ಯೂಷನ್ ಆಗಿದೆ, ಎಲಾಸ್ಟಿಕಲಿ ಕೊಲೈಡ್ ಆಗಿದೆ. ದೇ ಫ್ಲೈ ಅಪಾರ್ಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಒಂದು ಆ ಕಡೆ ಹೋದರೆ ಒಂದು ಈ ಕಡೆ ಹೋಯಿತು ವಿತ್ ಈಕ್ವಲ್ ಸ್ಪೀಡ್ಸ್. ಸ್ಪೀಡು ಸೇಮ್ ಇದೆ. ದ ರೇಷಿಯೋ ಆಫ್ ದರ್ ಮಾಸಸ್ MA ಮತ್ತು MB. MA ಮತ್ತು MB ಆ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ 1/2 ಇದೆ, 1/3 ಇದೆ, 1/4, 1/√3 ಇದೆ. ಸೊ ಇಲ್ಲಿ ಆಪ್ಷನ್ ಬಿ 1/3 ಆಗುತ್ತೆ. ಸೊಲ್ಯೂಷನ್ ನೋಡೋಣ. ಸೊ ಇಯರ್ ವಿ ನೋ ದಟ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಹೇಳಿ ಗೊತ್ತಿದೆ ನಮಗೆ. ಅಕಾರ್ಡಿಂಗ್ ಟು ದಟ್ ಲಾ m1u1 plus m2u2 is equal to m1v1 plus m2v2 ಆಗುತ್ತಲ್ವಾ. ಸರಿ, ಇಲ್ಲಿ m1u1 plus m2 into u2 0 ಆಗುತ್ತೆ. ದಟ್ ಇಸ್ ಈಕ್ವಲ್ ಟು m1v1 plus m2 into minus v1 ಆಯಿತು. ಸೊ ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು m1 minus m2 into v1 ಆಗುತ್ತೆ. ಓಕೆ, ಅಪೋಸಿಟ್ ಡೈರೆಕ್ಷನ್ ಅಂತ ಹೇಳಿದ್ದೀವಲ್ವ ನಾವಿಲ್ಲಿ. ಸೊ ದಟ್ಸ್ ವಿತ್ ಈಕ್ವಲ್ ಸ್ಪೀಡ್ಸ್. ನೆಕ್ಸ್ಟ್ ಇಲ್ಲಿ ಏನಾಯ್ತು ಹಾಗಾದರೆ ವೆನ್ ವಿ ಟೇಕ್ ದ ರೇಷಿಯೋ u1/v1 ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು ಈ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಈ ಎಕ್ಸ್ಪ್ರೆಷನ್ನ ಈಕ್ವೇಷನ್ 1 ಅಂತ ತಗೋಣ. ನೆಕ್ಸ್ಟ್ ಈಗ ಬಂದಿರುವಂಥ ಎಕ್ಸ್ಪ್ರೆಷನ್ನ ಈಕ್ವೇಷನ್
2 ಅಂತ ಹೇಳ್ತಾರೆ. ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಕನ್ಸರ್ವೇಷನ್ ಆಫ್ ಕೈನೆಟಿಕ್ ಎನರ್ಜಿ ಕನ್ಸರ್ವೇಷನ್ ಲಾ ಪ್ರಕಾರ half m1 u1 square is equal to half into m1 plus m2 the m2 into v1 square. ಸೊ ಈಕ್ವೇಷನ್ 3 ಅಂತ ಹೇಳಿ ಬರ್ಕೊಂಡು ಇದನ್ನು ಈಕ್ವೇಷನ್ 3ನ ಮತ್ತು 1ಅನ್ನು ಡಿವೈಡ್ ಮಾಡ್ಕೋಣ. 3/1 ಮಾಡ್ಕೊಂಡಾಗ ಸೊ ವಿ ಗೆಟ್ ದ ಆನ್ಸರ್ u1 is equal to ಫೈನಲ್ ಆಗಿ ನಾವು ಡಿವೈಡ್ ಮಾಡ್ಕೊಂಡಾಗ ನಮಗೆ ಎಕ್ಸ್ಪ್ರೆಷನ್ ಏನು ಬರುತ್ತೆ m1 plus m2 divided by m1 minus m2 ಬರುತ್ತೆ. ಓಕೆ, ನೆಕ್ಸ್ಟ್ ಇದನ್ನಿಷ್ಟನ್ನು ಸಾಲ್ವ್ ಮಾಡಿಕೊಂಡಾಗ ನಮಗೆ m1/m2 ಏನು ಬರುತ್ತೆ ರೇಷಿಯೋ 1/3 ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ ma/mb ಇಸ್ ಈಕ್ವಲ್ ಟು ಆಪ್ಷನ್ ಯಾವುದಾಯ್ತು ನಮಗೆ ಆಪ್ಷನ್ ಬಿ ಬರುತ್ತೆ. ಸೊ ದಟ್ ಈಸ್ 1/3. ನೆಕ್ಸ್ಟ್ the kinetic energy k of a particle moving in a straight line depends on the distance s as k is equal to a into s square. The force acting on the particle is, where a is a constant. So kinetic energy k of a particle moving in a straight line depends on the distance s as k is equal to a square ಅಂತ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಆ ಪಾರ್ಟಿಕಲಲ್ಲಿ ಫೋರ್ಸ್ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಷ್ಟೇ. ಇದರಲ್ಲಿ ಇಲ್ಲಿ ಆಪ್ಷನ್ ಎ ಏನಿದೆ 2as ಇದೆ, ಆಪ್ಷನ್ ಬಿ ಏನಿದೆ as ಇದೆ, ಆಪ್ಷನ್ ಸಿ 2a ಇದೆ, ಆಪ್ಷನ್ ಡಿ √(a)s² ಇದೆ. ಆಪ್ಷನ್ ಎ ಆಗುತ್ತೆ 2as ಆಗುತ್ತೆ. ಸೊಲ್ಯೂಷನ್ ನೋಡೋಣ. ಇಲ್ಲಿ ಕೈನೆಟಿಕ್ ಎನರ್ಜಿ k is equal to half into mv². ಸೊ ಅವ್ರು ಏನು ಕೊಟ್ಟಿದ್ದಾರೆ ಹಾಗಾದರೆ k is equal to a into s² ಕೊಟ್ಟಿದ್ದಾರೆ. ಸೊ ದಟ್ ವಿ ಕ್ಯಾನ್ ಈಕ್ವೇಟ್ ಅಲ್ವಾ, ಈ ಈಕ್ವೇಷನ್ನ ಈಕ್ವೇಟ್ ಮಾಡ್ಕೊಂಡಾಗ therefore mv² is equal to ಏನು ಬಂತು ಹಾಗಾದರೆ ಇಲ್ಲಿ ನಮಗೆ 2as² ಬಂತು. mv² is equal to 2as² ಬಂತು. ನೆಕ್ಸ್ಟ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿಕೊಂಡಾಗ ಏನಾಗುತ್ತೆ ಇಲ್ಲಿ 2m ಇಂಟು ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತೀವಿ ನಾವಿಲ್ಲಿ ಡಿಫ್ರೆನ್ಸಿಯೇಷನು 2m ಇಂಟು ಬಿ ಟಿ ವಿ ಬೈ ಡಿ ಟಿ ದಟ್ ಈಸ್ ಈಕ್ವಲ್ ಟು 4as ಇಂಟು ಡಿ ಎಸ್ ಬೈ ಡಿ ಟಿ. ನೆಕ್ಸ್ಟ್ 4as ಇಂಟು ಡಿ ಎಸ್ ಬೈ ಡಿ ಟಿ ಅಂತ ಹೇಳಿದಾಗ ವಿ ಕ್ಯಾನ್ ರೈಟ್ ಇಟ್ ಆಸ್ ಬಿ ಅಲ್ವಾ. ಸೊ ನೆಕ್ಸ್ಟ್ ಹಾಗಾದರೆ ಇದನ್ನು ಬರ್ಕೊಂಡಾಗ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ ಎಮ್ ಇಂಟು ಡಿ ವಿ ಬೈ ಡಿ ಟಿ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ಇಲ್ಲಿ 2as ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ ಎ 2as. ನೆಕ್ಸ್ಟ್ ಎ ಗರ್ಲ್ ಇನ್ ಎ ಸ್ವಿಂಗ್ ಈಸ್ 2.5 meter above ground at the maximum height and 1.5 meter above from the ground level at the lowest point. Her maximum velocity in the swing. So swing ಅಂದರೆ ತಿರುಗ್ತಾ ಇರ್ತಾಳೆ, ಒಂದು ಗರ್ಲ್ ತಿರುಗ್ತಾ ಇದ್ದಾಳೆ. ಸೊ ಎಬೋವ್ ಗ್ರೌಂಡು 2.5 meter ಇದೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಹೈಟ್ ಅದು. ನೆಕ್ಸ್ಟು ಅದೇ ಬಿಲೋ ಗ್ರೌಂಡಿಂದ ಎಷ್ಟು ಹೈಟ್ ಆ್ಯಂಡ್ 1.5 ಎಬೋವ್ ದ ಗ್ರೌಂಡ್ ಅಟ್ ದ ಲೋಯೆಸ್ಟ್ ಪಾಯಿಂಟ್. ಲೋಯೆಸ್ಟ್ ತಿರುಗ್ತಾ ಇರ್ಬೇಕಾದ್ರೆ ಅವಳ ಹೈಟು ಮ್ಯಾಕ್ಸಿಮಮ್ ಹೈಟ್ ಹೋಗೋದೆಷ್ಟು 2.5 ಮೀಟರು, ಮಿನಿಮಮ್ ಹೈಟ್ ಬರೋದೆಷ್ಟು 1.5 ಮೀಟರ್. ಹರ್ ಮ್ಯಾಕ್ಸಿಮಮ್ ವೆಲಾಸಿಟಿ ಇನ್ ದ ಸ್ವಿಂಗ್. ತಿರುಗ್ತಾ ಇರಬೇಕಾದ್ರೆ ಅವಳ ಮ್ಯಾಕ್ಸಿಮಮ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಸೊ ಗಿವನ್ ದಟ್ g is equal to 10 meter per second square. ಆಪ್ಷನ್ ಎ ಏನಿದೆ 5√2 meter per second, ಆಪ್ಷನ್ ಬಿ ಏನಿದೆ 2 into √5 meter per second, ಆಪ್ಷನ್ ಸಿ 2√3 meter per second, ಆಪ್ಷನ್ ಡಿ 3√2 meter per second ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ ಆಗುತ್ತೆ 2√5 meter per second. ಸೊ ಇಲ್ಲಿ ನೋಡೋಣ ಹಿಂಗೆ ಹೇಗೆ ಅಂತ ಹೇಳ್ಬಿಟ್ಟು at the highest point v is equal to 0, ವೆಲಾಸಿಟಿ 0 ಇರುತ್ತೆ ನಮಗೆ. ಹೈಯೆಸ್ಟ್ ಪಾಯಿಂಟಿನ ಹೈಟ್ ಎಷ್ಟು ಹೋಗ್ತಾಳೆ ಅವಳು ಅಂತ ಕೊಟ್ಟಿದ್ದಾರೆ 2.5 ಮೀಟರು. ನೆಕ್ಸ್ಟ್ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು E1 is equal to ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಸಿನ್ಸ್ v is equal to 0, ಕೈನೆಟಿಕ್ ಎನರ್ಜಿ ಏನಾಯ್ತದೆ 0 ಆಗುತ್ತೆ, ಬರೀ ಪೊಟೆನ್ಷಿಯಲ್ ಎನರ್ಜಿ ಮಾತ್ರ ಇರುತ್ತೆ. ಸೊ ದ್ಯಾಟ್ m ಇಂಟು g h1 ಆಯಿತು. ಅಟ್ ದ ಲೋಯೆಸ್ಟ್ ಪಾಯಿಂಟ್ v ಗೊತ್ತಿಲ್ಲ ನಮಗೆ, h2 is equal to ಏನಲ್ಲಿ 1.5 ಮೀಟರ್ ಗೊತ್ತಿದೆ ನಮಗೆ ಲೋಯೆಸ್ಟ್ ಇದರಲ್ಲಿ. ಹಾಗಾದರೆ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು mgh2 ಪ್ಲಸ್ ಹಾಫ್ ಇಂಟು mv² ಬರುತ್ತೆ. ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ E1 is equal to E2 ಆಯಿತು. ಸೊ ದಟ್ mgh1 is equal to mgh2 ಪ್ಲಸ್ ಹಾಫ್ mv² ಆಯಿತು. ಇದನ್ನು ಸಾಲ್ವ್ ಮಾಡಿದಾಗ ನಮ್ಗೆ ಏನು ಬರುತ್ತೆ v is equal to 2√5 meter per second ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ a running man has the same kinetic energy as that of a boy of half of his mass. The man speeds up by 2 meter per second and the boy changes his speed by x meter per second so that the kinetic energies of the boy and the man are again equal.
ದ ಎಕ್ಸ್ ಇನ್ ಮೀಟರ್ ಪರ್ ಸೆಕೆಂಡ್ ಈಸ್ ಸರಿ ಎ ರನ್ನಿಂಗ್ ಮ್ಯಾನ್ ಅಂದರೆ ಒಬ್ಬ ಮನುಷ್ಯ ಓಡ್ತಾ ಇದ್ದಾನೆ, ಅವನಿಗೆ ಒಂದು ಸಮ್ ಕೈನೆಟಿಕ್ ಎನರ್ಜಿ ಇದೆ. ಆ ಕೈನೆಟಿಕ್ ಎನರ್ಜಿ ಒಂದು ಒಬ್ಬನು ಹುಡುಗ ಇದ್ದಾನೆ, ಅವನ ಅರ್ಧದ ಅಂದರೆ ಅವನ ಅರ್ಧದಷ್ಟು ವಯಸ್ಸಲ್ಲಿ ಕಡಿಮೆ ಇರೋಂಥ ಅರ್ಧದಷ್ಟು ಹಾಫ್ ಆಫ್ ಇಸ್ ಮಾಸ್, ಅಂದರೆ ಅಷ್ಟು ವೆಯ್ಟಲ್ಲಿ ಕಡಿಮೆ ಇದೆ. ದ ಮ್ಯಾನ್ ಸ್ಪೀಡ್ಸ್ ಅಪ್ 2 ಮೀಟರ್ ಪರ್ ಸೆಕೆಂಡ್. ಸೊ ಆ ಒಂದು ರನ್ನಿಂಗ್ ಮ್ಯಾನು 2 ಮೀಟರ್ ಪರ್ ಸೆಕೆಂಡ್ನ ಸ್ಪೀಡ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾನೆ. ಆ್ಯಂಡ್ ದ ಬಾಯ್ ಚೇಂಜಸ್ ಈ ಸ್ಪೀಡ್ ಬೈ ಎಕ್ಸ್ ಮೀಟರ್ ಪರ್ ಸೆಕೆಂಡ್. ಗೊತ್ತಿಲ್ಲ ಬಾಯ್ ಎಷ್ಟು ಚೇಂಜ್ ಮಾಡಿದಾನೆ ಸ್ಪೀಡ್ ಅಂತ ಗೊತ್ತಿಲ್ಲ ನನಗೆ. ಸೊ ದಟ್ ದ ಕೈನೆಟಿಕ್ ಎನರ್ಜೀಸ್ ಆಫ್ ದ ಬಾಯ್ ಆ್ಯಂಡ್ ದ ಮ್ಯಾನ್ ಆರ್ ಅಗೇನ್ ಈಕ್ವಲ್. ಬಟ್ ಕೈನೆಟಿಕ್ ಎನರ್ಜಿ ಏನಾಗಿದೆ, ಈಕ್ವಲ್ ಆಗಿದೆ. ದೆನ್ ಎಕ್ಸ್ ಇನ್ ಮೀಟರ್ ಪರ್ ಸೆಕೆಂಡ್ ಈಸ್, ಸೊ ಅದನ್ನ ಎಕ್ಸ್ ಇನ್ ಮೀಟರ್ ಪರ್ ಸೆಕೆಂಡ್ ಅವ್ನು ಎಷ್ಟು ಸ್ಪೀಡನ್ನ ಚೇಂಜ್ ಮಾಡ್ದ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಆಪ್ಷನ್ ಎ ಏನಿದೆ 1/2 ಇದೆ, ಆಪ್ಷನ್ ಬಿ ಏನಿದೆ 2√2 ಇದೆ, ಆಪ್ಷನ್ ಸಿ √2 ಇದೆ, ಆಪ್ಷನ್ ಡಿ 2 ಇದೆ. ಸೊ ಇಲ್ಲಿ ಸೊಲ್ಯೂಷನು ಬಿ ಆಗುತ್ತೆ, ಮಾಸ್ ಆಫ್ ದ ಮ್ಯಾನ್. ಸೊ ಮಾಸ್ ಆಫ್ ದ ಮ್ಯಾನ್ ಇಸ್ ಈಕ್ವಲ್ ಟು ಮಾಸ್ ಆಫ್ ದ ಬಾಯ್, ದಟ್ ಈಸ್ m/2 ಅಲ್ಲ, ಹಾಫ್ ಆಫ್ ಇಟ್ಸ್ ಮಾಸ್ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಮಾಸ್ ಆಫ್ ದ ಬಾಯ್ ಇಸ್ m ಅಂತ ತಗೊಂಡಾಗ ಮ್ಯಾನಿನ ಮಾಸು ಬೈ 2 ಆಗುತ್ತೆ. ಓಕೆ, ದಟ್ ಈಸ್ ಹಾಫ್ m(v1)² ಇಸ್ ಈಕ್ವಲ್ ಟು ಹಾಫ್ m/2 ಇಂಟು v2². m ಅಂತ ಹೇಳಿದಾಗ ಮಾಸ್ ಆಫ್ ದ ಯಾವುದು ಕೈನೆಟಿಕ್ ಎನರ್ಜಿ ಈಕ್ವಲ್ ಕೇಳಿದ್ದಾರೆ. ಸೊ ಹಾಫ್ mv² ತೊಗೋಬೇಕಲ್ಲಿ. ಅಲ್ಲಿ ಏನಾಯಿತು, ಇಲ್ಲಿ m/2 ತೊಗೊಂಡಿದ್ದೀವಿ, m/2 ಇಂಟು v2². ದಿಸ್ ಇಂಪ್ಲೈಸ್ v1 ಇಸ್ ಈಕ್ವಲ್ ಟು v2/√2 ಆಯಿತು. ನೆಕ್ಸ್ಟ್ 1/2 m ಇಂಟು v1 ಪ್ಲಸ್ v2. ಅಂದರೆ ಅವನು ಎಷ್ಟು ಜಾಸ್ತಿ ಮಾಡಿದ್ದಾನೆ, 2 ಮೀಟರ್ ಪರ್ ಸೆಕೆಂಡ್ ಜಾಸ್ತಿ ಮಾಡಿದ್ದಾನೆ. ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು ನೆಕ್ಸ್ಟ್ m/2 ಇಂಟು v2 ಪ್ಲಸ್ ಎಕ್ಸ್. ಅವ್ನು ಎಕ್ಸ್ಗೆ ಮೀಟರ್ ಪರ್ ಸೆಕೆಂಡ್ ಜಾಸ್ತಿ ಮಾಡಿದ್ದಾನೆ, ಗೊತ್ತಿಲ್ಲ, ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕಲ್ವ ನಾವು. ಸೊ ಎಕ್ಸ್ v2 ಪ್ಲಸ್ ಎಕ್ಸ್ ದ ಹೋಲ್ ಸ್ಕ್ವೇರ್. ದೇರ್ಫೋರ್ v1 ಪ್ಲಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು v2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ 2 ಆಯಿತು. ಸೊ ಇದಿಷ್ಟನ್ನು ಸಾಲ್ವ್ ಮಾಡ್ಕೊಳ್ತಾ ಹೋದರೆ v1 ಇಸ್ ಈಕ್ವಲ್ ಟು v2/√2 ಅಂತ ಗೊತ್ತಿದೆ ನನಗೆ. ಇದನ್ನು ಇಲ್ಲಿ ಹಾಕ್ಕೊಂಡ್ರೆ ನಮಗೆ ಎಕ್ಸ್ನ ವ್ಯಾಲ್ಯೂ ಬರುತ್ತೆ. ಎಕ್ಸ್ನ ವ್ಯಾಲ್ಯೂ ಏನು ಬರುತ್ತೆ, 2 ಇಂಟು √2 ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್, an engine pumps up 1 quintal of coal from a mine 100 meter deep in 0.5 seconds. If its efficiency is 60%, power of the engine is. ಸೊ ಪವರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದ ರೇಟ್ ಆಫ್ ವರ್ಕ್ ಈಸ್ ಡನ್ ಈಸ್ ಕಾಲ್ಡ್ ಆಸ್ ಪವರ್ ಅಂತ ಹೇಳ್ತೀವಲ್ವ. ಸೊ ಅಲ್ಲಿ ಏನು ಕೇಳಿದ್ರಲ್ಲಿ, ಇಂಜಿನ್ ಪಂಪ್ಸ್ ಅಪ್ ವಿತ್ 1 ಕ್ವಿಂಟಲ್ ಆಫ್ ಕೋಲ್ ಫ್ರಮ್ ಎ ಮೈನ್ 100 ಡೀಪ್ ಮೈನಿಂದ ಒಂದು ಇಂಜಿನ್ನು ಏನು ಮಾಡ್ತಾ ಇದ್ದಾರೆ, 1 ಕ್ವಿಂಟಲ್ ಆಫ್ ಕೋಲ್ನ ಎತ್ತುತ್ತಾ ಇದ್ದಾರೆ. ಸೊ ಇನ್ನು ಡೀಪ್ 0.5 ಸೆಕೆಂಡ್ಸಲ್ಲಿ ಎತ್ತುತ್ತಾ ಇದ್ದಾರೆ. ಹಾಗಾದರೆ ಅದು ಎಫಿಷಿಯನ್ಸಿ ಕೊಟ್ಟಿದ್ದಾರೆ, 60% ಎಫಿಷಿಯನ್ಸಿ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಪವರ್ ಆಫ್ ದ ಇಂಜಿನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೇಕ್ ಜಿ ಇಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಪ್ಷನ್ ಎ ಏನಿದೆ 330 ಕಿಲೋವ್ಯಾಟ್ ಇದೆ, ಆಪ್ಷನ್ ಬಿ 100 ಕಿಲೋವ್ಯಾಟ್ ಇದೆ, ನೆಕ್ಸ್ಟು ಸಿ 200 ಕಿಲೋವ್ಯಾಟ್, ಡಿ 400 ಕಿಲೋವ್ಯಾಟ್ ಇದೆ. ಸೊ ಆಪ್ಷನ್ ಎ ಆಗುತ್ತೆ 330 ಕಿಲೋವ್ಯಾಟ್ ಆಗುತ್ತೆ ಇಲ್ಲಿ. Actual power is equal to yes or from the definition of the power we know that work done by time taken ಅಲ್ವಾ. ಸೊ ಇಲ್ಲಿ ವರ್ಕ್ ಡನ್ ಅಂತ ಹೇಳಿದಾಗ ಏನಾಯ್ತು, ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ m ಇಂಟು ಜಿ ಇಂಟು ಹೆಚ್ ಆಯಿತು. ದಟ್ ಡಿವೈಡೆಡ್ ಬೈ ಟಿ, ದಟ್ ಈಸ್ ಈಕ್ವಲ್ ಟು m ಕೊಟ್ಟಿದ್ದಾರೆ, ನೆಕ್ಸ್ಟು ಇಂಟು ಜಿ 10 ಇಂಟು 100. ಸೊ ಇಲ್ಲಿ ಹೆಚ್ಚು ಆಯಿತು. ನೆಕ್ಸ್ಟು ಅದಾದಮೇಲೆ ಅಲ್ಲೇನಾಯ್ತು, ಅಲ್ಲಿ 0.5 ಸೆಕೆಂಡ್ಸ್ ಕೊಟ್ಟಿದೆ. ದಟ್ ಕ್ಯಾಲ್ಕುಲೇಟೆಡ್ ಆನ್ಸರ್ ಇಸ್ 2 ಇಂಟು 10⁵ ವ್ಯಾಟ್ ಬರುತ್ತೆ ನಮಗೆ ಅಲ್ವಾ. ಸೊ ಇಲ್ಲಿ 1 ಕ್ವಿಂಟಲ್ ಅಂತ ಹೇಳಿದಾಗ 100 kgs ಇಂದ ಬರುತ್ತಲ್ವ. ಸೊ ದಟ್ ಈಸ್ 100. ನೆಕ್ಸ್ಟ್ ಪವರ್ ರಿಕ್ವೈರ್ಡ್ ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ ಪವರ್ ಬೈ ಎಫಿಷಿಯನ್ಸಿ. ಆ್ಯಕ್ಚುಯಲ್ ಪವರ್ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು, 2 ಇಂಟು 10⁵ ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ದಟ್ ಡಿವೈಡೆಡ್ ಬೈ 60 ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 3.3 ಇಂಟು 10⁵ ಆಗುತ್ತೆ. ಸೊ 3.3 ಇಂಟು 10⁵ ಅಂತ ಹೇಳಿದಾಗ 330 ಕಿಲೋ ವ್ಯಾಟ್ ಆಗುತ್ತೆ. ಇಟ್ ಈಸ್ ರಿಕ್ವೈರ್ಡ್ ಆಪ್ಷನ್ ಈಸ್ ಎ. ಆಪ್ಷನ್ ಎ ಇಸ್ ದ right answer. Next, if Ki and Kf are the initial and final values of kinetic energy of a body respectively, then the work done by the net force on the body is equal to. So ಇಲ್ಲಿ Ki ಮತ್ತು Kf ಇನಿಷಿಯಲ್ ಮತ್ತು ಫೈನಲ್ ವ್ಯಾಲ್ಯೂಸು ಕೈನೆಟಿಕ್ ಎನರ್ಜೀಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ವರ್ಕ್ ಡನ್ ಬೈ ದ ನೆಟ್ ಫೋರ್ಸ್ ಆನ್ ದ ಬಾಡಿ ಈಸ್ ಈಕ್ವಲ್ ಟು, ವರ್ಕ್ ಡನ್ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ರೇಷಿಯೋದಲ್ಲಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆಪ್ಷನ್ ಎ KF ಡಿವೈಡೆಡ್ ಬೈ KF ಮೈನಸ್ KI, ಆಪ್ಷನ್ ಬಿ KF ಪ್ಲಸ್ KI,
ಆಪ್ಷನ್ ಸಿ kf plus ki by 2, ಆಪ್ಷನ್ ಡಿ kf minus kx. ಸೊ ಇಲ್ಲಿ ಸೊಲ್ಯೂಷನ್ನೇ ಬೇಡ, ಯಾಕಂದರೆ ಅಕಾರ್ಡಿಂಗ್ ಟು ವರ್ಕ್ ಎನರ್ಜಿ ಥಿಯರಮ್ ದ ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಸೊ ದಟ್ ಈಸ್ ಆಪ್ಷನ್ kf minus ki, ಆಪ್ಷನ್ ಡಿ ಆಗುತ್ತೆ. ನೆಕ್ಸ್ಟ್, 2 masses of m and 4m are moving with equal kinetic energy. The ratio of their linear momenta is. ಸೊ ಲೀನಿಯರ್ ಮೊಮೆಂಟದ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ 1:8 ಇದೆ ಆಪ್ಷನ್ ಎ, ಆಪ್ಷನ್ ಬಿ 1:4 ಇದೆ, ಆಪ್ಷನ್ ಸಿ 1:2 ಇದೆ, ಆಪ್ಷನ್ ಡಿ 4:1 ಇದೆ. ಸೊಲ್ಯೂಷನ್ ಇಲ್ಲಿ ಆಪ್ಷನ್ ಸಿ ಆಗುತ್ತೆ ನಮಗಿಲ್ಲಿ. ಹಾಗಾದರೆ m1 = m ಅವ್ರು ಕೊಟ್ಟಿರೋ ಪ್ರಕಾರ ಆ್ಯಂಡ್ m2 = 4m. ಸೊ ಆ್ಯಂಡ್ ವಿ ನೋ ದಟ್ ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಗೊತ್ತಿದೆ ನಮಗೆ, p²/2m ಅಂತ ಹೇಳಿ ಗೊತ್ತಿದೆ ಅಲ್ವಾ ನಮಗೆ. ಸೊ ದಟ್ ಈಸ್ p²/2m ಅನ್ನೋದು ಗೊತ್ತಿದೆ. ಆ್ಯಂಡ್ ಕೈನೆಟಿಕ್ ಎನರ್ಜಿ ಸೇಮ್ ಅಂತ ಹೇಳಿ ಗೊತ್ತಿದೆ, ಈಕ್ವಲ್ ಕೈನೆಟಿಕ್ ಎನರ್ಜಿ ಅಂತ ಕೊಟ್ಟಿದ್ದಾರೆ ಅಂದಾಗ. ಸೊ ವಿ ಕ್ಯಾನ್ ಗೆಟ್ ದ ರೇಷಿಯೋ p1/p2 ಏನಾಯ್ತಲ್ಲಿ m1/m2 ದಟ್ ಈಸ್ m / 4m ಆಯಿತು. 1 m ಕ್ಯಾನ್ಸಲ್ ಆಯಿತು, √1/4 ಅಂದರೆ 1/2. ಸೊ ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. Next, a machine gun fires 6 bullets per second into a target. The mass of each bullet is 3 grams and the speed 500 meter per second. The power delivered to the bullet is. ಸೊ ಒಂದು ಗನ್ನು ಫೈರ್ ಮಾಡ್ತಿದೆ, 6 ಬುಲೆಟ್ನ ಹೊರಗಡೆ ಆಗ್ತಿದೆ ಪರ್ ಸೆಕೆಂಡ್ ಇಂಟು ಎ ಟಾರ್ಗೆಟ್. ದ ಮಾಸ್ ಆಫ್ ದ ಈಚ್ ಬುಲೆಟ್ ಈಸ್ 3 ಗ್ರಾಮ್. ಒಂದು ಬುಲೆಟಿನ ಮಾಸ್ 3 ಗ್ರಾಮ್ ಇದೆ. ಅದು ಯಾವ ಸ್ಪೀಡಲ್ಲಿ ಹೋಗ್ತದೆ ಹಾಗಾದರೆ 500 ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಹೋಗ್ತದೆ. ಪವರ್ ಡೆಲಿವರ್ಡ್ ಟು ದ ಬುಲೆಟ್ ಈಸ್. ಪವರ್ ಎಷ್ಟು ಡೆಲಿವರ್ಡ್ ಆಗಿದೆ ಹಾಗಾದರೆ ಬುಲೆಟಿಂದ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಆಪ್ಷನ್ ಎ ಏನಿದೆ 1.5 ಕಿಲೋವ್ಯಾಟು, ನೆಕ್ಸ್ಟು ಆಪ್ಷನ್ ಬಿ 2.25 ಕಿಲೋವ್ಯಾಟು, ಆಪ್ಷನ್ ಸಿ 0.75 ಕಿಲೋವ್ಯಾಟು, ಆಪ್ಷನ್ ಡಿ 375 ವ್ಯಾಟ್ ಇದೆ. ಆಪ್ಷನ್ ಬಿ ಆಗುತ್ತೆ ಇಲ್ಲಿ 2.25 ಕಿಲೋವ್ಯಾಟ್ ಬರುತ್ತೆ. ಸೊ ಇಲ್ಲಿ ದ ಪವರ್ ಡೆಲಿವರ್ಡ್ ಇಸ್ ದ ವರ್ಕ್ ಡನ್ ಪರ್ ಸೆಕೆಂಡ್ ಅಲ್ವಾ, ವಿಚ್ ಅಗೇನ್ ಇಸ್ ಈಕ್ವಲ್ ಟು ದ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ದ 6 ಬುಲೆಟ್ಸ್ ಫೈರ್ಡ್ ಪರ್ ಸೆಕೆಂಡ್. ಸೊ ದಟ್ ಈಸ್ ವರ್ಕ್ ಡನ್ ಪರ್ ಸೆಕೆಂಡ್ ಆಯಿತು ನಮಗೆ. ಹಾಗಾದರೆ ಪವರ್ ಇಸ್ ಈಕ್ವಲ್ ಟು 6 ಇಂಟು ಕೈನೆಟಿಕ್ ಎನರ್ಜಿ ಆಫ್ ದ ಈಚ್ ಬುಲೆಟ್. 6 ಇಂಟು 1/2 ಹಾಫ್ mv² ತೊಗೊಂಡಾಗ mv². ಸೊ ದಟ್ ಈಸ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ ಏನು ಬರುತ್ತೆ ಇಲ್ಲಿ m ಅಂತ ಹೇಳಿದಾಗ ಮಾಸ್ 3 ಇಂಟು 10⁻³ ಇಂಟು ಯಾವ ವೆಲಾಸಿಟಿಯಲ್ಲಿ ಹೋಗ್ತದೆ 500 ಸ್ಕ್ವೇರ್. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 2250 ಬರುತ್ತೆ. ಸೊ ದಟ್ ಈಸ್ 2.25 ಕಿಲೋ ವ್ಯಾಟ್ ಬರುತ್ತೆ. ಸೊ ದಟ್ ಈಸ್ 2.25 ಕಿಲೋ ವ್ಯಾಟ್, ಆಪ್ಷನ್ ಬಿ. ನೆಕ್ಸ್ಟ್, a body of mass 1 kg falls from rest through a distance of 200 meter and acquires a speed of 50 meter per second. Work done against friction of air is. Take g is equal to 10 meter per second square ಅಂತ ಕೊಟ್ಟಿದ್ದಾರೆ. ಸೊ a body of mass 1 kg falls from rest. ಸೊ ರೆಸ್ಟಲ್ಲಿರುವಂಥ ಒಂದು ಆಬ್ಜೆಕ್ಟು ಕೆಳಗಡೆ ಬೀಳ್ತಾ ಇದೆ 1 kg ಮಾಸು ಥ್ರೂ ಎ ಡಿಸ್ಟೆನ್ಸ್ ಆಫ್ 200 ಮೀಟರ್ ಆ್ಯಂಡ್ ಅಕ್ವೈರ್ಸ್ ಎ ಸ್ಪೀಡ್ ಆಫ್ 50 ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ಬಿದ್ದಿರೋ ಹೈಟು ಹೆಚ್ಚು 200 ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ನಮಗೆ 50 ಮೀಟರ್ ಪರ್ ಸೆಕೆಂಡ್ ಅಷ್ಟು ವೆಲಾಸಿಟಿಯಲ್ಲಿ ಬರ್ತದೆ. ಹಾಗಾದ್ರೆ ವರ್ಕ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆಪ್ಷನ್ ಎ ಏನಿದೆ 700 ಜೌಲ್ ಇದೆ, ಆಪ್ಷನ್ ಬಿ 1250 ಜೌಲ್ ಇದೆ, ಆಪ್ಷನ್ ಸಿ 750 ಜೌಲ್, ಆಪ್ಷನ್ ಡಿ 1960 ಜೌಲ್ ಇದೆ. ನೆಕ್ಸ್ಟ್ ಇಲ್ಲಿ ಆಪ್ಷನ್ ಸಿ 750 ಜೌಲ್ ಆಗುತ್ತೆ ನಮ್ಗೆ ಆನ್ಸರು. ಹಾಗಾದರೆ ನೋಡೋಣ, ಪೊಟೆನ್ಷಿಯಲ್ ಎನರ್ಜಿ ಲಾಸ್ ಅಂದರೆ ಒಂದು ಆಬ್ಜೆಕ್ಟ್ ಬೀಳ್ತಿದೆ ಅಂತ ಹೇಳಿದಾಗ ಏನಾಗ್ತಿದೆ ಅಲ್ಲಿ ಕೈನೆಟಿಕ್ ಎನರ್ಜಿ ಲಾಸ್ ಆಗುತ್ತೆ. ಸೊ ಹಾಗಾದರೆ ದಟ್ ಈಸ್ ಈಕ್ವಲ್ ಟು mgh, m ಇಂಟು g ಇಂಟು h, 1 kg ಇಂಟು g 10 ಇಂಟು ಹೈಟ್ 200 ದಟ್ ಈಸ್ ಈಕ್ವಲ್ ಟು 2000 ಜೌಲ್ ಬಂತು. ಹಾಗಾದರೆ ಕೈನೆಟಿಕ್ ಎನರ್ಜಿ ಲಾಸ್ ಆಯ್ತು ಅಂತ ಹೇಳಿದಾಗ ಯಾವ ಎನರ್ಜಿ ಅಕ್ವೈರ್ ಮಾಡ್ಕೋಬೇಕು? ಇಟ್ ಶುಡ್ ಅಕ್ವೈರ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಗೈನ್ ಆಗಿರೋದೇನು ಹಾಗಾದರೆ ಹಾಫ್ mv² ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು m1 ಇಂಟು v50² ದಟ್ ಈಸ್ ಈಕ್ವಲ್ ಟು 1250. ಹಾಗಾದರೆ ವರ್ಕ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಇದರಿಂದ ಮಧ್ಯೆ ಇರೋಂಥ ಡಿಫ್ರೆನ್ಸ್ ತೊಗೊಂಡಾಗ ನಾವು ವರ್ಕ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನ್ ಆಫ್ ಏರ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಟ್ ಈಸ್ 2000 ಮೈನಸ್ 1250 gives 750 joule. That is option C is the answer. Next, a block of mass 5 kg is resting on a smooth surface at what
angle a force of 20 Newton be acted on the body so that it will acquire a kinetic energy of 40 joule after moving 4 meter. So option A 30 degree, option B 45 degree, option C 60 degree and option D 120 degree ಇದೆ. According to work energy theorem, work done is equal to change in kinetic energy. So we know that work done is equal to F into S cos theta, that is equal to half m v square minus half m u square ಆಯಿತು. ಸೊ ಒಂದು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಾಗ ಏನಾಯ್ತು ಅಲ್ಲಿ ಫೋರ್ಸ್ 20 ಇಂಟು ಡಿಸ್ಪ್ಲೇಸ್ಮೆಂಟ್ ಆಗಿರೋದು ಎಷ್ಟು ಕೊಟ್ಟಿದ್ದಾರೆ ನಮಗಲ್ಲಿ 4 ಮೀಟರ್ ಅಂತ ಕೊಟ್ಟಿದ್ದಾರೆ ಇಂಟು ಕಾಸ್ ಥೀಟಾ ದಟ್ ಇಸ್ ಈಕ್ವಲ್ ಟು 40. ಸೊ ದಟ್ ಈಸ್ ಕೈನೆಟಿಕ್ ಎನರ್ಜಿ ಅಕ್ವೈರ್ ಆಗೋದು 40, ಬಟ್ ಇನಿಷಿಯಲ್ ವೆಲಾಸಿಟಿ 0 ಇರೋದ್ರಿಂದ ಸೊ ದಟ್ ಈಸ್ 0 ಆಯಿತು. ಸೊ ಇದಿಷ್ಟನ್ನು ಸಾಲ್ವ್ ಮಾಡಿದಾಗ ನಮಗೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು 40/80 ಬರುತ್ತೆ. ಸೊ ದಟ್ ಈಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1/2 ಅಂತ ಹೇಳಿದಾಗ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್, 3 identical spherical balls A, B and C are placed on a table as shown in the figure along a straight line. B and C are at rest initially. The ball A hits B head on with a speed of 10 meter per second. Then after all collisions, assume to be elastic, collisions elastic irutte anta, A and B are brought to rest and C takes off with a velocity of, ಅಂದರೆ ಇದು ಏನು ಕೇಳಿದರೆ ಎ ಬಿ ಮತ್ತು ಸಿ ಅನ್ನೋ ಮೂರು ಸೇಮ್ ಒಂದು ಐಡೆಂಟಿಕಲ್ ಸ್ಪೆರಿಕಲ್ ಬಾಲ್ಸ್ನ ಕೊಟ್ಟಿದ್ದಾರೆ. ಸೊ ಆ ಮೂರು ಸ್ಪೆರಿಕಲ್ ಬಾಲ್ಸು ಟೇಬಲ್ ಮೇಲೆ ಹೀಗೆ ಪ್ಲೇಸ್ ಮಾಡಿದ್ದಾರೆ. ಸೊ ಇನಿಷಿಯಲಿ ಏನಾಗಿರುತ್ತೆ, ಬಿ ಮತ್ತು ಸಿ ಇನಿಷಿಯಲ್ ಆಗಿ ರೆಸ್ಟಲ್ಲಿರುತ್ತೆ. ಎ ಏನು ಮಾಡುತ್ತೆ 10 ಮೀಟರ್ ಪರ್ ಸೆಕೆಂಡಲ್ಲಿ ಹೋಗಿ ಬಿನ ಹಿಟ್ ಮಾಡುತ್ತೆ ಅಲ್ವಾ. ಸೊ ದಟ್ ಕೊಲಿಷನ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಹಾಗಾದರೆ ಸಿ ಯಾವ ವೆಲಾಸಿಟಿನ ತೊಗೊಳುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜಸ್ಟ್ ನಾವು ಹಿಂಗೇನೆ ಏನು ಸೊಲ್ಯೂಷನ್ ಇಲ್ಲದೇ ಡೈರೆಕ್ಟಾಗಿ ಹೇಳ್ಬೋದು, ಯಾಕಂದರೆ ಐಡೆಂಟಿಕಲ್ ಸ್ಪಿಯರ್ಸು ಕೊಲಿಷನ್ಸ್ ಆರ್ ಎಲಾಸ್ಟಿಕ್ ಅಂತ ಹೇಳಿದಾಗ ಎ ಮತ್ತು ಬಿ ಏನಾಯಿತು, ಎ ಒಂದು ಎ 10 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಯಲ್ಲಿ ಹೋಗ್ಬಿಟ್ಟು ಬಿಗೆ ಸ್ಟ್ರೈಕ್ ಮಾಡಿದಾಗ ಎಲಾಸ್ಟಿಕ್ ಆರ್ ಕೊಲಿಷನ್ಸ್ ಅಂತ ಹೇಳಿದಾಗ ಬಿನೂ ಕೂಡ ಅದೇ ವೆಲಾಸಿಟಿಯಲ್ಲಿ ಹೋಗಿ ಏನು ಮಾಡುತ್ತೆ, ಸಿನ ಸ್ಟ್ರೈಕ್ ಮಾಡುತ್ತೆ. ಸೊ ಸಿ ಅಕ್ವೈರ್ ಆಗಿರೋಂಥ ವೆಲಾಸಿಟಿ ಏನಾಗುತ್ತೆ ಅಲ್ಲಿ ಹಾಗಾದರೆ ನಮಗೆ 10 ಮೀಟರ್ ಪರ್ ಸೆಕೆಂಡೇ ಆಗುತ್ತೆ. ಸೊ ಇಲ್ಲಿ ಸೊಲ್ಯೂಷನ್ ಇದೆ ನೋಡಿ. ಸಿನ್ಸ್ ಎ ಬಿ ಸಿ ಆರ್ ಐಡೆಂಟಿಕಲ್, ಇಫ್ ಎನಿ ಒನ್ ಆಫ್ ದ ಟೂ ಬಾಲ್ಸ್ ಅಂಡರ್ಗೋ ಎಲಾಸ್ಟಿಕ್ ಕೊಲಿಷನ್ ದೇ ವಿಲ್ ಎಕ್ಸ್ಚೇಂಜ್ ದೇರ್ ವೆಲಾಸಿಟೀಸ್. ಸೊ ವೆಲಾಸಿಟೀಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಎ ಮತ್ತು ಬಿ ಕೊಲೈಡ್ ಆದಾಗ ಎ ಕಮ್ಸ್ ಟು ರೆಸ್ಟ್, ಓಕೆ, ಆ್ಯಂಡ್ ಬಿ ಸ್ಟಾರ್ಟ್ ಮೂವಿಂಗ್ ಅಹೆಡ್ ವಿತ್ 10 ಮೀಟರ್ ಪರ್ ಸೆಕೆಂಡ್. ಸೊ ಇದ್ರದ್ದು ವೆಲಾಸಿಟಿ ಇದಕ್ಕೆ ಅಕ್ವೈರ್ ಆಯಿತು. ನೆಕ್ಸ್ಟ್ ಅದೇ ಥರನೇ ಬಿ ಮತ್ತು ಸಿ ಕೊಲೈಡ್ ಆದಾಗ ಬಿ ರೆಸ್ಟಲ್ಲಿ ಬರುತ್ತೆ, ಸಿ ಅಕ್ವೈರ್ ಆಗಿರೋಂಥ ವೆಲಾಸಿಟಿಯನ್ನು ಬಿ ಇದೆಯ ವೆಲಾಸಿಟಿನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಈಸ್ 10 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್, a body constrained to move in the z direction is subjected to a force F is equal to minus 2I plus 15J plus 6K Newton. What is the work done by the force in moving the body a distance 10 meter along the z axis? ಸೊ ಇದು ಗೊತ್ತಿದೆ, ಸಿಂಪಲ್ ಆಗಿ ಮಾಡೋದು. ವರ್ಕ್ ಡನ್ ಇಸ್ ಈಕ್ವಲ್ ಟು ಎಫ್ ಇಂಟು ಎಸ್ ಕಾಸ್ ಥೀಟಾ ಅಲ್ವಾ. ಸೊ ಎ ಇಸ್ ಈಕ್ವಲ್ ಟು minus 20 ಜೌಲ್, ಬಿ ಇಸ್ ಈಕ್ವಲ್ ಟು 150 ಜೌಲ್, ಸಿ ಇಸ್ ಈಕ್ವಲ್ ಟು 60 ಜೌಲ್ ಆ್ಯಂಡ್ ಡಿ ಇಸ್ ಈಕ್ವಲ್ ಟು 80 ಜೌಲ್ ಆಗುತ್ತೆ. ಆಪ್ಷನ್ ಸಿ ಆಗುತ್ತೆ. ವರ್ಕ್ ಡನ್ ಇಸ್ ಈಕ್ವಲ್ ಟು ಎರಡನ್ನೂ ಕೊಟ್ಟಿದ್ದಾರೆ ನಮಗಿಲ್ಲಿ, ಏನು ಫೋರ್ಸ್ ಕೊಟ್ಟಿದ್ದಾರೆ, ಎಫ್ ಇಂಟು ಡಿಸ್ಟೆನ್ಸ್ ಏನು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ. ಇಲ್ಲಿ ಬರೀ ನಮಗೆ ಡಿಸ್ಟೆನ್ಸನ್ನ ಏನು ಮಾಡಿದ್ದಾರೆ, ಜಸ್ಟು 10 ಅಲಾಂಗ್ ದ ಝೆಡ್ ಆಕ್ಸಿಸ್ ಅಂತ ಕೊಟ್ಟಿರೋದ್ರಿಂದ ಜಸ್ಟ್ ನಾವು ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ 10K ಅಂತ ತಗೋಬೇಕಲ್ವಾ. ಸೊ 10K ಅಂತ ಹೇಳಿದಾಗ ಇದು ಯಾವುದನ್ನು ಮಲ್ಟಿಪ್ಲೈ ಮಾಡೋಕ್ಕಲ್ಲ, ಜಸ್ಟ್ 10 ಇಂಟು 6 60 ಜೌಲ್ ಅಂತ ಬರೀತೀವಿ. ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್, the height of the dam in a hydroelectric power station is 10 meter. In order to generate 1 megawatt of electric power, the mass of water in kg that must fall per second on the blades of the turbine is. ಸೊ ಇಲ್ಲಿ ಒಂದು ಹೈಡ್ರೋಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇದೆ. ಸೊ the height of the dam is 10 meter ಅಂತ ಕೊಟ್ಟಿದ್ದಾರೆ. In order to generate 1 megawatt of electric power, ಅಷ್ಟು ಜನರೇಟ್ ಆಗಬೇಕಂತ ಹೇಳಿದಾಗ ಎಷ್ಟು kg ಆಫ್ ಮಾಸು ಪರ್ ಸೆಕೆಂಡಿಗೆ ಆ ಟರ್ಬೈನ್ ಬ್ಲೇಡ್ ಮೇಲೆ ಬೀಳಬೇಕು ಅಂತೇಳಿ. ಸೊ ಇಲ್ಲಿ ಆಪ್ಷನ್ನು ಡಿ ಆಗುತ್ತೆ, 10⁴. ಸೊಲ್ಯೂಷನ್ ನೋಡೋಣ. ಲೆಟ್ dm/dt ಇಸ್ ದ ಮಾಸ್ ಆಫ್ ದ ವಾಟರ್ ಫಾಲಿಂಗ್ ಪರ್ ಸೆಕೆಂಡ್. ಸೊ dm/dt ಅನ್ನೋದು ವಾಟರ್ ಫಾಲ್ ಆಗ್ತಿರೋ ಪರ್ ಸೆಕೆಂಡ್ ಅಂತೇಳಿ ತೊಗೊಳ್ಳೋಣ, ಅದೊಂದು ಪ್ರಾಡಕ್ಟ್ ಅಂತೇಳಿ. ಸೊ ಇಲ್ಲಿ ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ವಿ ನೋ ದಟ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು mgh, ದಟ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಅಲ್ವಾ. ಸೊ ದಟ್ ಈಸ್ dm/dt ಇಸ್ ಇಂಟು, ಹಾಗಾದರೆ ಇಲ್ಲೇನು ಮಾಸ್ ಆಫ್ ದ ಏನು ತೊಗೊಂಡಿದ್ದೀವಿ ನಾವು dm/dt ಇಂಟು g
ಇಂಟು ಹೆಚ್ ದಟ್ ಈಸ್ ಈಕ್ವಲ್ ಟು ಪವರ್. ಸೊ ದಿಸ್ ಇಸ್ ಇಂಟು, ಅದು ಕನ್ಫ್ಯೂಷನ್ ಬೇಡ, ಎಕ್ಸ್ ಅನ್ನೋ ಕನ್ಫ್ಯೂಷನ್ ಬೇಡ, ಇಂಟು ಅದು. ಓಕೆ, ಜಿ ಇಂಟು ಹೆಚ್. ಸೊ ಇಲ್ಲಿ ಸ್ಮಾಲ್ ಜಿ ಆಗುತ್ತೆ, ಇಲ್ಲಿ ಹೆಚ್ ದಟ್ ಈಸ್ ಈಕ್ವಲ್ ಟು ಪವರ್. ಗಿವನ್ ಹೆಚ್ ಇಸ್ ಈಕ್ವಲ್ ಟು 10 ಮೀಟರ್, 10 ಮೀಟರ್ ಆಗುತ್ತೆ. therefore dm by dt is equal to, ಅಲ್ಲೇನಾಯ್ತು ಹಾಗಾದರೆ dm by dt 1 into 10 power minus 6 ಆಯಿತು. ದಟ್ ಡಿವೈಡೆಡ್ ಬೈ 10 into 10 ದಟ್ ಈಸ್ ಈಕ್ವಲ್ ಟು 10 power 4 kg per second ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಯಾವುದಲ್ಲಿ 10 power 4 kg per second ಅಂದರೆ ಆಪ್ಷನ್ ಡಿ ಆಗುತ್ತೆ. ಸೊ ದಿಸ್ ಇಸ್ ಸ್ಮಾಲ್ ಜಿ. ಓಕೆ, ಥ್ಯಾಂಕ್ ಯು.